ರಾಹುಲ್ ಗಾಂಧಿ ಕಾಲ್ ಮಾಡಿದರೆ ಬೇಗ ಬನ್ನಿ ಡೆಲ್ಲಿಗೆ ಅಂತ ಹೇಳಿದಾಗ ಹೋಗಿದ್ದ, ಸಂತೋಷದಿಂದ ಹೋಗಿದ್ದು. ಸಿದ್ದರಾಮಯ್ಯಗೆ ಶಾಕ್ ಆದಿತ್ತು. ಸಂಪುಟ ಪುನರಚನೆಗೆ ಮುಂದೆ ರೆಡಿಯಾಗಿ ಬಂದರು. ಆದರೆ ನೆಕ್ಸ್ಟ್ ಜನ್ರೇಷನ್ ಹೆಸರಿನಲ್ಲಿ ಸಿದ್ದರಾಮಯ್ಯ ಬಲಿಯಾಯಿತು ಅನ್ನೋದಕ್ಕೆ ವಯಸ್ಸಾಯಿತು ಅಂತಲ್ಲ, ವಯಸ್ಸಾಗಿ ಇದ್ದಿರ್ಬೋದು 1-2 ವರ್ಷ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ CM ಆಕಾಂಕ್ಷಿಗಳು ಭಾಳ ಜನ ಇದ್ದರು. ಅವ್ರನ್ನ ಬಿಟ್ಟು ಇವ್ರು JDS ಪಕ್ಷದಿಂದ ಬಂದವ್ರನ್ನ ಮಾಡಿದರು. ಸುದೀರ್ಘದ ಮುಖ್ಯಮಂತ್ರಿ, ರಾಜಕಾರಣ ಸುದೀರ್ಘದ ಮುಖ್ಯಮಂತ್ರಿ. 50-60 ವರ್ಷದ ದಾಖಲೆ ಮರೆಯೋ ಕಾಲ. ಅದಕ್ಕೋಸ್ಕರ ಎಲ್ಲ ಕೊಟ್ಟು ಸಾಕು ಅಂದ್ಬಿಡಿ. ಈಗ 6 ತಿಂಗಳ ಮುಂಚೆ ಹಿಂದೆನೇ ಮಾಡೋಕ್ಕಾಯ್ತು. ಇವು ಮಾಡಿದ್ರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು 2023ರಲ್ಲಿ, ಅದಕ್ಕೆ ಕೊಟ್ಟಿರೋದು. ಈಗ DK ಶಿವಕುಮಾರ್ ಪೇಷನ್ಸ್ ಮೆಚ್ಚಲೇಬೇಕು. ಈಗ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಬಲಗೈ ಬಂಟಿರೋದೆ ಎಲ್ಲರೂ ಸುಸ್ತೋದನ ಕಮ್ಮಿ ಆಗೋದು. ಈಗ ಎಚ್ ಮಹದೇವಪ್ಪಗೆ ಕಷ್ಟ ಆಗ್ಬೋದು, ಸಿಗುತ್ತೆ. ಎಚ್ ಮಹದೇವಪ್ಪ ಅಂತಾರೆ, ಆ ಒಂದು ಹೇಳಿಕತೆ ಸಿಗೋಲ್ಲ. ಎಚ್ ಮಹದೇವಪ್ಪ, ಜಮೀರ್ ಅಹ್ಮದ್, ಭಾಳ ಜನ ಪರಮೇಶ್ವರ್ ಇರ್ತಾರೆ. ಸೊ ಮೂಲ ಕಾಂಗ್ರೆಸ್ ಇರ್ತಾರೆ, ವಲಸೆ ಕಾಂಗ್ರೆಸ್ಸು ಔಟ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಕಷ್ಟ ಆಗ್ಬೋದು. ಅವರು DK ಅಪೋಸಿಟ್ ಆಗಿದ್ರು, ಅವರು ಕಷ್ಟ ಆಗ್ಬೋದು. ಎಲ್ಲ ಒಳ್ಳೆ ಖಾತೆ ಸಿಗೋಲ್ಲ, ಸಿಕ್ಕರೂ ಒಳ್ಳೆ ಖಾತೆ ಸಿಗೋಲ್ಲ ಅಷ್ಟೇ. ಆಮೇಲೆ DK ಶಿವಕುಮಾರ್ ಬಲಗೈ ಬಂಟಿರೋರಿಗೆ ಸಿಗುತ್ತೆ ನೋಡಿ. ಅದಕ್ಕೆ 60 ವರ್ಷ, ಅವ್ರಿಗೆ 65 ವರ್ಷ, 64 ಇದೆ. ಅದಕ್ಕೆ 60 ವರ್ಷ ರೇಂಜಲ್ಲಿ ತೆಗಿತಾರೆ. ಅವರು 64-65, 60 ವರ್ಷ ಒಳಗಿರೋ 10 ವರ್ಷದಿಂದ ಒಳಗಿದ್ದರನ್ನ ತೊಗೊತಾರೆ. ಜಾಸ್ತಿ ವಯಸ್ಸಿದ್ರೆ ತೊಗೊಳಲ್ಲ. ಆಮೇಲೆ ಸಿದ್ದರಾಮಯ್ಯ ಬಲಗೈ ಬಂಟರನ್ನ ಇಟ್ಕೊಳಲ್ಲ ಜಾಸ್ತಿ ಸಂಪುಟದಲ್ಲಿ. ಹಿಂಗಾಯಿತು. ಆದರೆ ದಾವಣಗೆರೆ SS ಮಲ್ಲಿಕಾರ್ಜುನ ಇರ್ತಾರೆ, ನನಗೆ ಗೊತ್ತು. ಯಾಕೆಂದರೆ ಅವರ ಶಾಮನೂರು ಅಂತ್ಯಕ್ರಿಯೆಗೆ ಬಂದಿದ್ದರು, ಕರ್ಕೊಂಬಂದರು ಇವ್ರನ್ನ DK ಶಿವಕುಮಾರನ್ನ. ದಾವಣಗೆರೆ SS ಮಲ್ಲಿಕಾರ್ಜುನ ಇರ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಏನು ಬೇಕಾದ್ರೆ ಆಗ್ಬೋದು, ಹೈಕಮಾಂಡ್ ಇದ್ದಾರೆ. ಆಮೇಲೆ ಈಗ ಅಧಿಕಾರಿಗಳು ಬದಲು ಮಾಡೋದು, ಅದು ಇಲಾಖೆ ಮುಗಿಸಿದ್ರು. ಅಧಿಕಾರಿಗಳು ಬದಲು ಮಾಡೋದು, ಅದು ಅಧಿಕಾರಿಗಳಂತ ಯಾರೋ ಚಾನಲ್ನಾಗ ಹೇಳಿದ್ರು, ಅಧಿಕಾರಿಗಳು ಬದಲು ಮಾಡೋದು. ಆಮೇಲೆ ಒಟ್ಟು ಸಚಿವರೇ ಬದಲಾಗ್ತಾರೆ. ಈ 34 ಸಚಿವರು 3 ವರ್ಷ ಬದುಕಿರು, 3 ವರ್ಷ ಬದುಕಿದಂತೆ. ಯಾಕೆ ಹೇಳಿದ್ರೆ ಇವತ್ತು ಸಂಪುಟ ಮುಂದೆ ಹೋಗ್ತಾನೆ ಇತ್ತು, ಸಂಪುಟ ಪುನರಚನೆ ಮುಂದೆ ಹೋಗ್ತಾನೆ ಇತ್ತು. ಇವನೊಂದು 2 ವರ್ಷ ಎಲೆಕ್ಷನ್ ಐತಿ. ಎಲೆಕ್ಷನಿಗೆ ತಯಾರಿ ಮಾಡ್ಬೇಕು. ಈಗ GB ಎಲೆಕ್ಷನ್, ಪಂಚಾಯತಿ ಎಲೆಕ್ಷನ್ ಬಂತು, GB ಎಲೆಕ್ಷನ್ ಬಂತು. ಅದಕ್ಕೆ ಮುಂಚೆ ರಾಜ್ಯಸಭಾ ಚುನಾವಣೆ, ಪಂಚಾಯತ್ ಚುನಾವಣೆ ಅದು ನಡೆದು ಹೋಗುತ್ತೆ. GB ಎಲೆಕ್ಷನ್ನು, ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಅದು ಮಾಡಬೇಕು. ಅದಕ್ಕೋಸ್ಕರ ಈಗ ಸಂಪುಟ ಪುನರ್ಜನ ಇಡೀ ಸಂಪುಟ ಬದಲು ಮಾಡ್ಬೇಕು. ಈಗ 34 ಜನ ಮುಖ್ಯಮಂತ್ರಿ ಬದಲಾವಣೆ ಮಾಡಿದೆ. ಯಾರು ತೊಗೊಳ್ತಾರೆ, ಯಾರು ಬಿಡ್ತಾರೆ ಗೊತ್ತಿಲ್ಲ, ಅದೇ ಸೀಕ್ರೆಟು. ಯಾರು ಸಚಿವರು ಹೋಗ್ತಾರೋ, ಯಾರು ಮಾಜಿ ಸಚಿವರು ಹೋಗ್ತಾರೋ ಗೊತ್ತಿಲ್ಲ. ಶಾಸಕರೆಲ್ಲ ಡೆಲ್ಲಿಗೆ ಹೋಗ್ತಿದ್ದಾರೆ ಸಚಿವಸ್ಥಾನಕ್ಕೆ.